ಎಲ್ಲರಿಗೂ ನಮಸ್ಕಾರ. ಮಾನವನು ಪುಣ್ಯ ಮತ್ತು ಪಾಪ ಇವೆರಡು ಹೇಗೆ ಪಡೆದುಕೊಳ್ಳುತ್ತಾನೆ, ಈ ಕಥೆಯ ಮುಖಾಂತರ ತಿಳಿದುಕೊಳ್ಳಿ. ಮುಂದೆ ನೀವು ಕೂಡ ಇಂತಹ ತಪ್ಪನ್ನು ಎಂದಿಗೂ ಮಾಡಬೇಡಿ. ಒಂದು ಊರಿನಲ್ಲಿ ಒಬ್ಬ ಆದರ್ಶ ರಾಜನಿದ್ದನು. ಅವರ ಊರಿನಲ್ಲಿ ಮಳೆ ಬೆಳೆ ಇಲ್ಲದೆ ಊರಿನ ಜನರೆಲ್ಲ ಕೊರಗುತ್ತಿದ್ದರು. ಒಂದು ದಿನ ರಾಜನ ಬಳಿಗೆ ಒಬ್ಬ ಬ್ರಾಹ್ಮಣ ಬರುತ್ತಾನೆ. ಆ ಬ್ರಾಹ್ಮಣನ ಭವಿಷ್ಯ ನುಡಿಗಳು ಹೀಗೆ ಇರುತ್ತವೆ. ರಾಜ, ನಿನ್ನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಳೆ ಬೆಳೆ ಇಲ್ಲದೆ ಜನರು ಕೊರಗುತ್ತಿದ್ದಾರೆ ಯಾಕೆ ಎಂದು ನಿನಗೆ ಗೊತ್ತಿಲ್ಲವೇ? ಹಾಗಾದರೆ ನಾನು ನಿನಗೆ ಹೇಳುತ್ತೇನೆ, ಗಮನವಿಟ್ಟು ಕೇಳು. ನಿನ್ನ ಕೈಯಿಂದ ಆದಷ್ಟು ಬ್ರಾಹ್ಮಣರಿಗೆ ಊಟ ಉಪಚಾರ ಮಾಡಿಸು ಎಂದು ಹೇಳಿ ಆ ಬ್ರಾಹ್ಮಣ ಅಲ್ಲಿಂದ ಹೊರಟು ಹೋದನು. ಆವಾಗ ರಾಜನು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ. 7 ಜನ ಬ್ರಾಹ್ಮಣರಿಗೆ ಊಟ ಮಾಡಿಸಲು ರಾಜನು ನಿರ್ಧರಿಸುತ್ತಾನೆ. ಅರಮನೆಯ ಎದುರುಗಡೆ ವಿಶಾಲವಾದ ಜಾಗವಿರುತ್ತದೆ. ಅಡುಗೆ ಭಟ್ಟರನ್ನು ಕರೆಯಿಸಿ ಅಡುಗೆ ಮಾಡಲು ಶುರು ಮಾಡಿಸುತ್ತಾರೆ. ವಿವಿಧ ತರವಾದ ರುಚಿಕರವಾದ ಅಡುಗೆಗಳು ಭಟ್ಟರು ಬರದಿಂದ ಮಾಡುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಒಂದು ಹದ್ದು ಹಾವನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಅಡುಗೆ ಮಾಡುವ ಜಾಗದಲ್ಲಿ ಮೇಲಿಂದ ಹಾರಿ ಹೋಗುತ್ತಿರುತ್ತದೆ. ಆ ಸಮಯದಲ್ಲಿ ಹದ್ದು ಹಾವನ್ನು ಬಾಯಿಯಲ್ಲಿ ಕಚ್ಚಿ ಹಿಡಿದಿರುವುದರಿಂದ ಹಾವಿನ ವಿಷ ಅಡುಗೆಯಲ್ಲಿ ಬಿದ್ದು ಬಿಡುತ್ತದೆ. ಹಾವಿನ ವಿಷ ಬಿದ್ದಿರುವುದು ಭಟ್ಟರಿಗೆ ಆಗಲಿ ರಾಜನಿಗೆ ಆಗಲಿ ತಿಳಿಯುವುದೇ ಇಲ್ಲ. ರುಚಿಕರವಾದ ಅಡುಗೆ ರೆಡಿ ಆದ ಮೇಲೆ 7 ಜನ ಬ್ರಾಹ್ಮಣರಿಗೆ ರಾಜನು ತನ್ನ ಕೈಯಿಂದ ಊಟ ಬಡಿಸುತ್ತಾನೆ. ಬ್ರಾಹ್ಮಣರು ಹೊಟ್ಟೆ ತುಂಬ ಊಟ ಮಾಡುತ್ತಾರೆ. ಬ್ರಾಹ್ಮಣರು ಊಟದ ಬಳಿಕ ಅರಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಸ್ವಲ್ಪ ಸಮಯದಲ್ಲೇ ಬ್ರಾಹ್ಮಣರು 7 ಜನ ಅರಮನೆಯಲ್ಲಿ ಸತ್ತು ಬೀಳುತ್ತಾರೆ. ರಾಜನು ಮತ್ತು ಅಲ್ಲಿದ್ದ ಜನರು ಗಾಬರಿಯಾಗಿ, ರಾಜನು ಬ್ರಾಹ್ಮಣರ ಹತ್ಯೆ ಮಾಡಿದನು ಎಂದು ಜನರು ಕೂಗುತ್ತಿರುತ್ತಾರೆ. ರಾಜನು ಗಾಬರಿಯಿಂದ ಏನು ಆಯಿತು ಎಂದು ತಿಳಿಯದೆ ದಿಗ್ಭ್ರಾಂತನಾಗುತ್ತಾನೆ. ಅಲ್ಲಿದ್ದ ಜನರೆಲ್ಲ ಹೊರಟು ಹೋಗುತ್ತಾರೆ. ಇದಾದ ಬಳಿಕ ರಾಜನು ಅಡಿಗೆಯಲ್ಲಿ ವಿಷ ಯಾರು ಹಾಕಿರಬಹುದು ಎಂದು ತಿಳಿದುಕೊಳ್ಳಲು ಒಬ್ಬ ಮೇಧಾವಿಯನ್ನು ಕರೆಸುತ್ತಾನೆ. ಹಾವನ್ನು ಬಾಯಿಯಲ್ಲಿ ಹಿಡಿದಿರುವ ಹದ್ದನ್ನು ಒಬ್ಬ ವ್ಯಕ್ತಿ ನೋಡಿರುತ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ಮೇಧಾವಿಯಾಗಿರುತ್ತಾನೆ. ಈ ವಿಷಯ ರಾಜನಿಗೆ ತಿಳಿಸುತ್ತಾನೆ. ಹಾಗಾದರೆ ಇದರಲ್ಲಿ ಯಾರ ತಪ್ಪಿರಬಹುದು ಎಂದು ರಾಜ ಯೋಚಿಸುತ್ತಾ ಇರುವಾಗ ಮೇಧಾವಿ ಹೇಳುತ್ತಾನೆ, ಯಾರು ವಿಷ ಹಾಕಿದ್ದಾರೆ ಎಂದು ತಿಳಿಯಬೇಕೆಂದರೆ ಅಡುಗೆ ಮಾಡಿಸಿದವರು ರಾಜ, ಅಡುಗೆ ಮಾಡಿದವರು ಭಟ್ಟರು, ಹಾವನ್ನು ಹಿಡಿದುಕೊಂಡು ಹೋಗಿರೋದು ಹದ್ದು. ಈ ಮೂವರಲ್ಲಿ ಬ್ರಾಹ್ಮಣರ ಹತ್ಯೆ ಮಾಡಿದವರು ಯಾರು ತಿಳಿಯಬೇಕಾದರೆ 3 ದಿನಗಳ ಕಾಲ ಸಮಯ ಬೇಕು ಎಂದು ರಾಜರಿಗೆ ತಿಳಿಸುತ್ತಾರೆ. ಅಲ್ಲಿದ್ದ ಜನರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗುತ್ತಾರೆ. 2 ದಿನ ಕಳೆದ ಮೇಲೆ ಅರಮನೆಗೆ ಕಡೆಗೆ ಭಿಕ್ಷೆಗಾಗಿ ಒಬ್ಬ ಬ್ರಾಹ್ಮಣ ಬರುತ್ತಿರುತ್ತಾನೆ. ಅರಮನೆ ಎದುರುಗಡೆ ಒಬ್ಬ ಹೆಂಗಸು ಕುಳಿತಿರುತ್ತಾಳೆ. ಬ್ರಾಹ್ಮಣ ಅರಮನೆಗೆ ಭಿಕ್ಷೆಗಾಗಿ ಹೋಗುವುದನ್ನು ತಡೆದು ಅಲ್ಲೇ ನಿಲ್ಲಿಸುತ್ತಾಳೆ. ಅರಮನೆಯಲ್ಲಿ ರಾಜನು ವಿಷದ ಊಟ ಬಡಿಸಿ ಬ್ರಾಹ್ಮಣನ ಹತ್ಯೆ ವಿಷಯ ನಿಮಗೆ ತಿಳಿದಿಲ್ಲವೇನು ಎಂದು ಭಿಕ್ಷೆಗೆ ಬಂದ ಆ ಬ್ರಾಹ್ಮಣನಿಗೆ ಈ ಹೆಣ್ಣು ಮಗಳು ಕೇಳುತ್ತಾಳೆ. ನಿನಗೂ ಕೂಡ ವಿಷ ಕೊಟ್ಟು ಆ ರಾಜನು ಸಾಯಿಸುತ್ತಾನೆ ಎಂದು ಹೇಳುತ್ತಾಳೆ. ಆ ಮೇಧಾವಿ ಅರಮನೆಗೆ ಬರುತ್ತಾನೆ. ರಾಜ ಮತ್ತು ಅಲ್ಲಿದ್ದ ಜನರೆಲ್ಲ ಸೇರುತ್ತಾರೆ. ಹಾಗಾದರೆ ಬ್ರಾಹ್ಮಣರ ಹತ್ಯೆ ಮಾಡಿದವರು ಯಾರು? ಮೇಧಾವಿ ವಿಸ್ತಾರವಾಗಿ ಹೇಳುತ್ತಾರೆ. ಅಡುಗೆ ಮಾಡಿಸಿದವರು ರಾಜ, ಅಡುಗೆ ಮಾಡಿದವರು ಭಟ್ಟರು, ಬಾಯಿಯಲ್ಲಿ ಹಾವನ್ನು ಹಿಡಿದುಕೊಂಡು ಹೋಗಿರೋದು ಹದ್ದು. ಹಾಗಾದರೆ ಈ ಮೂವರಲ್ಲಿ ಯಾರು ಈ ಪಾಪಕ್ಕೆ ಗುರಿಯಾಗುತ್ತಾರೆ? ಆ ಮೇಧಾವಿ ರಾಜನಿಗೆ ಹೇಳುತ್ತಾರೆ, ರಾಜರೇ, ಹೆಚ್ಚಿಗೆ ಯೋಚಿಸಬೇಡಿ. ಯಾಕಂದರೆ ಬ್ರಾಹ್ಮಣರ ಹತ್ಯೆ ಮಾಡಿದವರು ಯಾರೆಂದು ಗೊತ್ತಾಗಿದೆ. ಯಾರೆಂದು ಹೇಳುತ್ತೇನೆ ಕೇಳಿ. ನಿಮ್ಮ ಮೂವರದು ತಪ್ಪಿಲ್ಲ, ಅಡುಗೆ ಮಾಡಿಸಿದವರದ್ದು ತಪ್ಪಿಲ್ಲ, ಅಡುಗೆ ಮಾಡಿದ ಭಟ್ಟರದು ತಪ್ಪಿಲ್ಲ, ಬಾಯಿಯಲ್ಲಿ ಹಾವನ್ನು ಹಿಡಿದುಕೊಂಡು ಹೋಗಿರುವ ಹದ್ದಿನದು ತಪ್ಪಿಲ್ಲ. ಅರಮನೆಯ ಎದುರುಗಡೆ ಕುಳಿತುಕೊಂಡು ಬ್ರಾಹ್ಮಣರ ಹತ್ಯೆಯಾಗಿದೆ ಎಂದು
ಒಬ್ಬ ಭಿಕ್ಷುಕ ಬ್ರಾಹ್ಮಣನಿಗೆ ಹೇಳುತ್ತಿರುತ್ತಾಳೆ ಆ ಹೆಣ್ಣು ಮಗಳು. ಈ ಪಾಪಕ್ಕೆ ಗುರಿಯಾಗುತ್ತಾಳೆ. ಹೇಗೆಂದರೆ, ಮಾಡಿದವರ ಪಾಪವು ಆಡಿದವರು ಕಳೆಯುತ್ತಾರೆ ಎಂದು ಆ ಮೇಧಾವಿ ಹೇಳುತ್ತಾರೆ. ಹಾಗಾದರೆ ಇನ್ನು ಮುಂದೆ ಬೇರೆಯವರ ವಿಷಯ ಮಾತನಾಡುವುದನ್ನು ಬಿಟ್ಟು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಇರಬೇಕು. ಮಾಡಿದವರ ಪಾಪ ಆಡಿದವರು ಕಳೆಯುತ್ತಾರೆ ಎಂದು ಈ ಕಥೆಯ ಸಾರಾಂಶವಾಗಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಬಹಳ ಇಷ್ಟವಾಗಿದೆ ಎಂದು ನಾನು ತಿಳಿಯುತ್ತೇನೆ. ಹಾಗಾದರೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ.